ಎಲ್ಲರಿಗೆ ಒಂದು ವಿಷಯ ಮಾತ್ರ ಎಲ್ಲರೂ ಮೋಸ ಹೋಗಿರ್ತೀರ. ಕೆಲವರು ಅದೃಷ್ಟವಂತರು ಕೂಡ ಇದ್ದಾರೆ. ಯಾಕಂದರೆ ಅವರು ಲೈಫಿನಲ್ಲಿ ಲೈಫ್ ಪಾರ್ಟ್ನರ್ ಚೆನ್ನಾಗಿ ಸಿಕ್ಕಿರಬಹುದು. ಅದಕ್ಕೆ ಅವರು ಕೆಲವೊಬ್ಬರು ಅದೃಷ್ಟವಂತ ಅನ್ಕೋಬಹುದು. ಇಲ್ಲಿ ಏನಾಗ್ತಿದೆ, ಲವ್ ಅನ್ನೋದು ಪದಕ್ಕೆ ಬೆಲೆ ಇಲ್ಲ. ಆ ಲವ್ ಅನ್ನೋ ಪದಕ್ಕೆ ಬೆಲೆ ಇಲ್ಲ ಮಾಡ್ತಿದ್ದಾರೆ ಕೆಲವೊಬ್ರು ಜನರು. ಲವ್ ಮಾಡೋ ಮೊದಲು ಏನೆಲ್ಲ ಪ್ರೀತಿ ಇದೆ ಅಲ್ವಾ, ಅದು ಸ್ಟಾರ್ಟಿಂಗ್ನಲ್ಲೇ ಮಾಡ್ತಾ ಇದ್ದಾರೆ. ನೀವು ಏನೇನು ಕಲ್ಪನೆ ಮಾಡ್ಕೋತೀರಾ, ನೀವು ಏನೇನು ಇಮ್ಯಾಜಿನೇಷನ್ ಮಾಡ್ಕೋತೀರಾ, ಸ್ಟಾರ್ಟಿಂಗ್ನಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಒಂದು ಲವ್ ಮಾಡೋ ಮೊದಲ ಸ್ಟಾರ್ಟಿಂಗ್ ಪ್ರೀತಿ ಬೇರೆ ಇರುತ್ತೆ. ಸ್ವಲ್ಪ 1.5-2 ಇಯರ್ಸ್ ಆಗಿದ ಮೇಲೆ ಆ ಪ್ರೀತಿ ಬೇರೆ ಆಗುತ್ತೆ. ನೀವು ಎಷ್ಟು ಕರೆಕ್ಟಾಗಿದ್ದರೂ ಕೂಡ ಸ್ವಲ್ಪ ಏನೋ ಒಂದು ಸಮಸ್ಯೆ ಬಂದೇ ಬರುತ್ತೆ. ಎಷ್ಟು ಅರ್ಥ ಮಾಡಿಕೊಂಡ್ರೂ ಕೂಡ ಕೆಲವೊಂದು ಟೈಮ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಲವ್ ಸ್ಟಾರ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೂ ಕೂಡ ಲವ್ ಕಂಟಿನ್ಯೂ ಇದ್ದರೂ ಕೂಡ ಎಷ್ಟೇ ಅರ್ಥ ಮಾಡಿಕೊಂಡ್ರೂ ಕೂಡ ಕೆಲವೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬ್ರೇಕಪ್ ಕೂಡ ಆಗ್ಬೋದು. ಇಲ್ಲಿ ಮ್ಯಾಟ್ರ್ ಏನಂದರೆ, ಕೆಲವೊಬ್ಬರು ಎಲ್ಲರಿಗೂ ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ ಮೇಲೂ ಕೂಡ ಕೆಲವೊಂದು ಅಕ್ರಮ ಎಫ್.ಐ.ಆರ್ ನಡೆಸ್ತಾ ಇದ್ದಾರೆ. ಕೆಲವೊಬ್ಬರು ಮದುವೆ ಮಾಡಿಕೊಂಡ್ರು ಕೂಡ ಎಫ್.ಐ.ಆರ್ ನಡೆಸ್ತಿದ್ದಾರೆ. ಬಟ್ ಅವರು ಗೊತ್ತಿದ್ದು ಮಾಡ್ತಿದ್ದಾರೋ ಗೊತ್ತಿಲ್ಲದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಏನು ಎಲ್ಲ ಗೊತ್ತಿದ್ರೆ ಏನಾಗುತ್ತೋ ಅಂತ ವಿಚಾರ ಮಾಡ್ಕೊಂಡು ಮಾಡ್ತಿದ್ದಾರೋ ಅದು ಅವರಿಗೆ ಬಿಟ್ಟಿದ್ದು. ನಾವು ಮಾಡೋ ಮೊದಲು ನಾವು ಏನು ಅನ್ಕೋತೀವಿ ಅಂತಂದ್ರೆ, ನಮಗೆ ಯಾರಿಗೆ ಗೊತ್ತಾಗೋದಿಲ್ಲ, ನಮಗೆ ಯಾರಿಗೆ ಗೊತ್ತಿಲ್ಲ ನಾವು ಮಾಡೋ ತಪ್ಪುಗಳನ್ನು ಅನ್ಕೋತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ವಿಷಯ ಏನಂದರೆ, ಅವ್ರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅವ್ರು ಹೊರಗೆ ಹಾಕೋಲ್ಲ. ಟೈಮ್ ಬಂದಾಗ ಮಾತ್ರ ಎಲ್ಲ ಹೊರಗೆ ಬರುತ್ತೆ. ಒಂದು ತಪ್ಪು ಕೆಲಸ ಮಾಡೋ ಮೊದಲ ಅದು ನಮಗೆ ಅರ್ಥ ಆಗೋದಿಲ್ಲ, ಯಾವ ಸರಿನೋ ಯಾವ ತಪ್ಪುನೋ. ಆ ಲವ್ ಮಾಡೋ ಟೈಮ್ನಲ್ಲಿ ತುಂಬ ಮಜಾ ಅನಿಸುತ್ತೆ. ಯಾವಾಗಲೇ ಅಲ್ಲಿ ಸಂತೋಷ ಇದ್ದಾಗ ಕಷ್ಟ ದುಃಖ ಏನು ಗೊತ್ತಾಗೋದಿಲ್ಲ. ಅಂಥ ಸಿಚುವೇಶನ್ ಬಂದಾಗ ಯಾವಾಗ ನಾವು ಸಂತೋಷವಾಗಿರ್ತೀವೋ, ಸಡನ್ಲಿ ಆಗಿ ನಮಗೆ ದುಃಖ ಬಂದಾಗ, ಅಂಥ ಕಷ್ಟ ಬಂದಾಗ, ಅಂಥ ನೋವು ಬಂದಾಗ, ಒಂದು ದೊಡ್ಡ ಸಮಸ್ಯೆ ಬಂದಾಗ ಅವಾಗ ನೀನು ಗೊತ್ತಾಗುತ್ತೆ, ಇಂಥ ತಪ್ಪು ನಾನು ಯಾಕೆ ಮಾಡಿದ್ದೀನಪ್ಪ ಅಂತ. ತಪ್ಪು ಮಾಡೋ ಮೊದಲು ನಮಗೇನು ಅರ್ಥ ಆಗೋದಿಲ್ಲ, ನಾವು ಏನಾಗುತ್ತೆ ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಅವ್ರಿಗೆ ಅರ್ಥವಿಲ್ಲದ ವಿಷಯ ಸಿಕ್ಕಿದ ಮೇಲೆ ನಾವು ತಪ್ಪಿನಲ್ಲಿ ಮಾತ್ರ ನಮ್ಗೆ ಅದು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಭಯ ಭಯ ಆಗುತ್ತೆ. ನೀವು ನಿಜಾಯಿತಿವಾಗಿ ಇದರಲ್ಲಿ ಒಂದು ಸ್ಪೆಷಲ್ ಇದೆ. ತುಂಬ ಲಾಯಲ್ಟಿ ಆಗಿದ್ದರೆ ಆ ಹೆಸರು ಹೇಗಿರುತ್ತೆ ನೋಡಿ. ನಾನು ಒಂದೇ ಹೇಳ್ತೀನಿ, ಇವೆಲ್ಲ ಬೇಡ.